ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದು ಹುಟ್ಟೂರು ಸೋಮನಹಳ್ಳಿಯಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೀತಾ ಇದೆ. ಹೌದು, ಮಂಡ್ಯದ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವರ ಸಹೋದರ ಹಾಗೆ ಅವರ ತಂದೆಯ ಸಮಾಧಿಯಲ್ಲಿದೆ. ಅದೇ ಸ್ಥಳದಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಸೋಮನಹಳ್ಳಿಯಲ್ಲಿ ಮಂಡ್ಯ ಜಿಲ್ಲಾಡಳಿತದಿಂದ ಸಿದ್ಧತೆ ನಡೀತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಸೋಮನಹಳ್ಳಿಯ ಕಾಫಿ ಡೇ ಆವರಣದಲ್ಲೇ ಅಂತ್ಯಕ್ರಿಯೆ ನಡೆಯುವಂಥದ್ದು. ನಾಳೆ ಬೆಳಗ್ಗೆ ಸೋಮನಹಳ್ಳಿಗೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂತಿಮ ದರ್ಶನ ಹಿನ್ನೆಲೆಯಲ್ಲಿ ಜೋಮನ್ ಟೆಂಟ್ಗಳ ಅಳವಡಿಕೆ ಕಾರ್ಯ ಕೂಡ ನಡೀತಾ ಇದೆ. ನೂರಾರು ಕಾರ್ಮಿಕರು ಟೆಂಟ್ ಅಳವಡಿಕೆ ಕಾರ್ಯದಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸೋಮನಹಳ್ಳಿಯ ಕಾಫಿ ಡೇ ಆವರಣದಲ್ಲೇ ನಡೆಯಲಿರುವಂತಹ ಅಂತ್ಯಕ್ರಿಯೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಅಲ್ಲಿ ಬಹಳ ಜಾಗ ಕೂಡ ಇದೆ ಕಾಫಿ ಡೇ ಆವರಣದಲ್ಲಿ. ಸೊ ಅಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ. ಆಮೇಲೆ ಹೇಳಿ ಕೇಳಿ ಕಾಫಿ ಡೇ ಅವರ ಅಳಿಯನಿಗೆ ಸಂಬಂಧಪಟ್ಟಂಥದ್ದು, ಸದ್ಯ ಅವರ ಪುತ್ರಿನೇ ನೋಡ್ಕೊಳ್ತಾ ಇರುವಂಥ ಒಂದು ದೊಡ್ಡ ಸಾಮ್ರಾಜ್ಯ ಕಾಫಿ ಡೇ. ಈಗ ಅಲ್ಲೇ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಈ ಮುಖೇನವಾಗಿ ನಾಳೆ ಪಂಚಭೂತಗಳಲ್ಲಿ ಅವರ ಪಾರ್ಥಿವ ಶರೀರ ಲೀನ ಆಗುವಂಥದ್ದು, ಅದು ಮಂಡ್ಯದ ಸೋಮನಕೆರೆಯಲ್ಲಿ ಅನ್ನುವಂಥ ಸಂಗತಿ ಅಥವಾ ಸೋಮನಹಳ್ಳಿಯಲ್ಲಿ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ. ಹೇಗೆಲ್ಲ ವ್ಯವಸ್ಥೆ ಸಾಗ್ತಾ ಇದೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡ್ಕೊಂಬರೋಣ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣರವರ ಅಂತ್ಯ ಸಂಸ್ಕಾರ ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ನಡೀತಾ ಇದೆ. ನಾನಿವಾಗ ಸ್ಥಳದಲ್ಲಿದ್ದೀನಿ, ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈ ಒಂದು ಸ್ಥಳ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ. ಈ ಒಂದು ಸೋಮನಹಳ್ಳಿ ಗ್ರಾಮದ ಬಳಿ ಇರುವಂತಹ ಎಸ್.ಎಂ. ಕೃಷ್ಣ ಅವರಿಗೆ ಸೇರಿದಂತಹ ಸ್ಥಳದಲ್ಲಿಯೇ ಅಂತ್ಯ ಸಂಸ್ಕಾರ ಕೂಡ ನಾಳೆ ಮಧ್ಯಾಹ್ನ 3 ಗಂಟೆಗೆ ನೆರವೇರುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಸ್ಥಳದಲ್ಲಿ ಬೃಹತ್ ಆದಂತಹ ಒಂದು ಜರ್ಮನ್ ಟೆಂಟ್ ಅನ್ನು ಕೂಡ ಆಗ್ತಾ ಇದೆ. ಸಾಕಷ್ಟು ಜನ ಕಾರ್ಮಿಕರು ಕೂಡ ಈಗಾಗಲೇ ಇಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಳೆ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಸಾಕಷ್ಟು ಗಣ್ಯರು ಕೂಡ ಪಾಲ್ಗೊಳ್ತಾರೆ. ಜೊತೆಗೆ ಮಂಡ್ಯ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಜನರು ಕೂಡ ಅಂತಿಮ ದರ್ಶನವನ್ನ ಪಡೆಯೋಕೆ ಬರ್ತಾರೆ. ಹೀಗಾಗಿ ಅವರೆಲ್ಲರನ್ನೂ ಕೂಡ ಅಂತಿಮ ದರ್ಶನವನ್ನ ಪಡೆಯುವಂತದ್ದು, ಜೊತೆಗೆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಸಕಲದ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ನೂರಾರು ಕಾರ್ಮಿಕರು ಕೂಡ ಈ ಒಂದು ಟೆಂಟ್ ಅನ್ನ ನಿರ್ಮಾಣ ಮಾಡುವಂತದ್ದಾಗ್ಲಿ ಬೇರೆ ಬೇರೆ ರೀತಿಯ ಕೆಲಸದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಈ ಒಂದು ಸ್ಥಳದಲ್ಲಿಯೇ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಈಗಾಗಲೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಆಗಿರಬಹುದು, ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಸಾಕಷ್ಟು ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಪ್ರಮುಖವಾಗಿ ನಾಳೆ ಸಿಎಂ ಸೇರಿದಂತೆ ಸಾಕಷ್ಟು ಜನರು ಕೂಡ ಅಂತಿಮ ದರ್ಶನವನ್ನ ಪಡೆಯೋದ್ರ ಜೊತೆ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಪಾಲ್ಗೊಳ್ತಾರೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗಬಾರದು. ಜೊತೆಗೆ ಸಹಸ್ರ ಸಂಖ್ಯೆಯಲ್ಲಿ ಜನರುಗಳು ಕೂಡ ಬರ್ತಾರೆ, ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು ಕೂಡ ಬರ್ತಾರೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳದಲ್ಲಿ ಈಗಾಗಲೇ ಬೃಹತ್ ಆದಂತಹ ಜರ್ಮನ್ ಟೆಂಟ್ ಅನ್ನು ಕೂಡ ಹಾಕಿರುವಂತದ್ದು. ಈ ಜರ್ಮನ್ ಟೆಂಟ್ ಕೆಳಭಾಗದಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸುವ ಜೊತೆಗೆ ಅದರ ಪಕ್ಕದಲ್ಲಿಯೇ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಾನಗಳನ್ನ ಸಲ್ಲಿಕೆ ಮಾಡಿದ ನಂತರ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂತದ್ದು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಈ ಒಂದು ಸ್ಥಳಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದ ನಂತರದಲ್ಲಿ 3 ಗಂಟೆವರೆಗೂ ಕೂಡ ಈ ಒಂದು ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 3 ಗಂಟೆ ನಂತರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸಿದ ನಂತರದಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂತದ್ದು. ಹೀಗಾಗಿ ಸಾಕಷ್ಟು ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆ ನಾಳೆ ಎಸ್.ಎಂ. ಕೃಷ್ಣರವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬರದ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಜರ್ಮನ್ ಟೆಂಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ. ಹಾಗೆ ಈಗ ತಾನೇ ಪ್ರಶಾಂತ್ ಹೇಳ್ತಾ ಇದ್ದ ಹಾಗೆ ನಾಳೆ ಅಂತ್ಯಕ್ರಿಯೆಗೆ ಈ ಸಕಲ ಸಿದ್ಧತೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲೇ ಎಲ್ಲ ತಯಾರಿಗಳಾಗ್ತಾ ಇದ್ದು ಪುರೋಹಿತ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲೇ ಕೊನೆ ಹಂತದ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೌದು, ಅಂತ್ಯ ಸಂಸ್ಕಾರಕ್ಕೂ ಮೊದಲು ಈ ಒಕ್ಕಲಿಗ ಸಂಪ್ರದಾಯದಂತೆ ಅದೇನು ಪೂಜೆ ಪುನಸ್ಕಾರ ನೆರವೇರಿಸಲಾಗುತ್ತೆ, ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ, ಅದನ್ನ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲೇ ಈ ಕಾರ್ಯಗಳು ನಡೆಯುತ್ತವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆಗೆ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಬನ್ನಿ ನೋಡೋಣ.
ಮಾಜಿ ಸಿಎಂ ಎಸ್.ಎಂ. ಕೃಷ್ಣರವರು ವಿಧಿವಶರಾಗಿದ್ದಾರೆ. ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಅಂತ್ಯ ಸಂಸ್ಕಾರಕ್ಕೂ ಮೊದಲು ಸಾಕಷ್ಟು ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ವೈದಿಕರಾದಂತಹ ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ಕೂಡ ನೆರವೇರುವಂತ ನಮ್ಮ ಜೊತೆ ಮಾತಾಡೋಕೆ ಅವರೇ ಇದ್ದಾರೆ. ಸರ್, ನಾಳೆ ಅಂತಿಮ ವಿಧಿವಿಧಾನ ಇರುತ್ತೆ, ಹೇಗೆಲ್ಲ ನಡೆಯುತ್ತೆ ಸರ್? ಅಂತಿಮ ವಿಧಿವಿಧಾನಗಳು ಅವರ ಸ್ವಗ್ರಾಮದ ಸೋಮನಹಳ್ಳಿಯಲ್ಲಿ ನಡೆಯುತ್ತಾರೆ. ನಾಳೆ ಇವತ್ತಿನವರೆಗೂ ಬೆಂಗಳೂರಲ್ಲಿ ದರ್ಶನಗಿರ್ತಾರೆ. ನಂತರ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸೋಮನಹಳ್ಳಿಯಲ್ಲೇ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಬೃಹದಾಕಾರ ವೇದಿಕೆ ರೆಡಿಯಾಗ್ತಿದೆ. ನಂತರ ನಾವು 3 ಗಂಟೆಯಿಂದ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವ ಅನೇಕ ಗಣ್ಯ ವ್ಯಕ್ತಿಗಳು, ಎಂಎಲ್ಎಗಳು, ಶಾಸಕರು, ಮಂತ್ರಿಗಳು ಬರ್ತಾ ಇದ್ದಾರೆ. ಅವರೆಲ್ಲ ಆ ವೇದಿಕೆ ಮೇಲೆ ಗಂಧದ ಕೊರಡನ್ನಿಟ್ಟು ನಮಸ್ಕಾರ ಮಾಡ್ತಾರೆ. ನಂತರ ನಾವು ಗಾರ್ಡ್ ಆಫ್ ಆನರ್ ಅಂತ ಸರ್ಕಾರದ ಮರ್ಯಾದೆಗಳನ್ನು ಅವರಿಗೆಲ್ಲವನ್ನು ಕೊಟ್ಟ ನಂತರ ವೈದಿಕ ವಿಧಿವಿಧಾನಗಳನ್ನು ಅನುಸರಿಸಿ ಒಕ್ಕಲಿಗ ಸಂಪ್ರದಾಯದಂತೆ ಅಂದ್ರೆ ಅವರಲ್ಲಿ ಯಾವ ಮಾಡ್ತಾರೆ ಅದೇ ರೀತಿ ಕರ್ಮಾಂತಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಅದರಿಂದ ಅದರಲ್ಲಿ ಖನನ ಅಂದ್ರೆ ಹೂಳೋದು, ದಹನ ಅಂದ್ರೆ ಸುಡೋದು. ಆ ಅಗ್ನಿ ಸಂಸ್ಕಾರದ ವಿಧಿವಿಧಾನದಲ್ಲಿ ಅವರಿಗೆ ನಾವಿಲ್ಲಿ ಸಂಸ್ಕಾರವನ್ನು ನಾಳೆ ಮಾಡ್ತಾ ಇದೀವಿ. ಯಾಕೆಂದ್ರೆ ಅವರು ಆಧ್ಯಾತ್ಮ ಚಿಂತಕರು ಆಗಿದ್ರು. ಅನೇಕ ವಿಧವಾದಂಥ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನ ಎಲ್ಲದರ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಆದ್ರಿಂದ ಅವರಿಗೆ ಆ ವಿಧಿವಿಧಾನದಲ್ಲಿ ಮಾಡಬೇಕು ಅಂತ ಕುಟುಂಬ ವರ್ಗದವರೆಲ್ಲ ಮೀಟಿಂಗ್ ಸೇರಿದ್ರು. ಸರ್, ಈ ಗಂಧವನ್ನ ಬಳಸುವಂತದ್ದು ವಿಶೇಷತೆ ಏನು ಸರ್? ಯಾಕೆಂದ್ರೆ ಮನುಷ್ಯನ ದೇಹ ಬಹಳ ಪುಣ್ಯವಾದಂತಹದ್ದು. ಹೇಗೆ ತಾಯಿ ಗರ್ಭದಿಂದ ದೇಹ ಬರುತ್ತೋ ಅದು ಪುನಃ ವಾಪಸ್ ಅಲ್ಲಿಗೆ ಹೋಗಬೇಕು. ಅಷ್ಟು ಶುದ್ಧವಾದ ಗಂಧವನ್ನ ಯಾಕೆ ಹಾಕಬೇಕು ಅಂದ್ರೆ ದೇಹದಲ್ಲಿ ಯಾವುದು ದುರ್ಗಂಧದ ವಾಸನೆ ಇರಬಾರದು. ಭಗವಂತ ಕೊಟ್ಟ ಶರೀರವನ್ನ ಅವನಲ್ಲಿ ವಾಪಸ್ ಕಳಿಸ್ಬೇಕಾದ್ರೆ ಬೇರೆ ಧರ್ಮದವರೆಲ್ಲ ಸೆಂಟ್ ಹೊಡಿತಾರೆ. ನೀವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು. ಯಾಕೆಂದ್ರೆ ಶುದ್ಧ ಇರಬೇಕು, ವಾಸನೆ ಇರಬಾರ್ದು, ಆ ಮಲಿನ ಆಗಿರಬಾರ್ದು. ಅದಕ್ಕೋಸ್ಕರ ಗಂಧದ ಕೊರಡಲ್ಲಿ ಶ್ರೇಷ್ಠವಾದಂತಹ ಮರ ಅಂದ್ರೆ ವೃಕ್ಷ ರಾಜ ಅಂದ್ರೆ ಗಂಧದ ಮರ. ಅದಕ್ಕೋಸ್ಕರ ಅದನ್ನೆಲ್ಲ ಹಾಕಿ ನಾಳೆ ಸುಟ್ಟು ಅವರಿಗೆ ವಿಶೇಷವಾದ ಕೆಲಸವನ್ನು ಮಾಡಿಸ್ತಾ ಇದೀವಿ. ಬೇರೆ ಎಲ್ಲರೂ ಪಾಲ್ಗೊಳ್ತಾರ ಸರ್ ಸ್ವಾಮೀಜಿಗಳು? ಹಾಗೆ ಇದರಲ್ಲಿ ಅನೇಕ ಜನ ಸ್ವಾಮಿಗಳು ಬರ್ತಾ ಇದ್ದಾರೆ. ಮತ್ತು 15 ಜನ ವೈದಿಕರ ತಂಡ, ಗೀತಾ ಪಾರಾಯಣ, ಚತುರ್ವೇದ ಪಾರಾಯಣಗಳು ಎಲ್ಲವನ್ನು ಸಹಿತ ಮಾಡುವಂತಹ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಇದಿಷ್ಟು ಕೂಡ ವೈದಿಕ ಪುರೋಹಿತರಾದಂತಹ ಭಾನುಪ್ರಕಾಶ್ ಶರ್ಮಾರವರ ಮಾತುಗಳು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ. ಹೀಗೆ ಸೋಮನಹಳ್ಳಿಯಲ್ಲಿ ಎಲ್ಲ ವ್ಯವಸ್ಥೆ ನಡೀತಾ ಇರುವಂತಹ ಸಂದರ್ಭ ಯಾವ ಮಟ್ಟಿಗೆ ಅಂತ ಅಂದ್ರೆ ನಾಳೆಯ ಅಂತ್ಯಕ್ರಿಯೆಯನ್ನ ಯಾರ ನೇತೃತ್ವದಲ್ಲಿ ನಡೆಸಲಾಗುತ್ತೋ ಪೂಜಾ ವಿಧಿವಿಧಾನಗಳನ್ನ ಅಂತಿಮ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗಿನ ಎಲ್ಲ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವಂತ ನಿಟ್ಟಿನಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಸ್ಥಳದಲ್ಲೇ ಇದ್ದು ಎಲ್ಲ ವ್ಯವಸ್ಥೆಯನ್ನ ಅವರು ಕೂಡ ಗಮನಿಸ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಅದರ ಜೊತೆಗೇನೆ ಸಹಜವಾಗಿ ನಾಳೆ ಸಾವಿರಾರು ಮಂದಿ ಈ ಒಂದು ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಭಾಗಿಯಾಗುವಂತ ಕಾರಣಕ್ಕಾಗಿ ಸಕಲ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದ್ದು ಜರ್ಮನ್ ಟೆಂಟ್ಸ್ಗಳು ಸೇರದ ಹಾಗೆ ಅಲ್ಲಿ ಈಗ ಯಾರಾದರೂ ವಿವಿಐಪಿಗಳು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಕುಳಿತುಕೊಳ್ಳುವಂತಹ ವ್ಯವಸ್ಥೆ, ಆಮೇಲೆ ಬಹಳಷ್ಟು ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ಆಗಬೇಕಿದೆ. ಆ ಎಲ್ಲ ಕಾರ್ಯಗಳು ನಡೀತಾ ಇದೆ. ಆಮೇಲೆ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ಚಲುವರಾಯ ಸ್ವಾಮಿ ಅವರು ಸೇರಿದ ಹಾಗೆ ಆ ಭಾಗದ ಕೆಲ ನಾಯಕರುಗಳು ಈಗ ಆಲ್ರೆಡಿ ಸ್ಪಾಟಿಗೆ ಹೋಗಿ ಅಲ್ಲಿ ಏನೇನು ಅಂತಿಮ ವ್ಯವಸ್ಥೆ ಆಗಬೇಕು ಅನ್ನೋದರ ಕಡೆಗೆ ಗಮನ ಕೊಡ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ನಾವು ಬೆಳಗ್ಗೆಯಿಂದ ನೀವು ಗಮನಿಸಿರ್ತೀರಾ ಬಹಳಷ್ಟು ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಆಗುತ್ತೆ ಅಂತ ಅಂದ್ರೆ ಇವರೊಂದು ಅಜಾತ ಶತ್ರು ಅನ್ನುವಂಥದ್ದು ಪ್ರಸ್ತಾಪ ಆಗ್ತಾ ಇರುತ್ತಲ್ಲ. ಏನದು ಅಜಾತ ಶತ್ರು? ಇದೇ ಅಲ್ವಾ ಅಜಾತ ಶತ್ರು ಅಂತ ಅಂದ್ರೆ? ಎಸ್.ಎಂ. ಕೃಷ್ಣ ಅವರು ಈಗ ಮೃತಪಟ್ಟಿರುವಂಥ ಈ ಸಂದರ್ಭದಲ್ಲಿ ಅವ್ರ ಹಿಂದೆ ಇದ್ದಂಥ ಪಕ್ಷದವರು, ಈಗಿರುವಂಥ ಪಕ್ಷದವರು ಅವರೆಲ್ಲ ಸೇರಿ ಅಯ್ಯೋರ್ BJP-ಯವರು, ಅಯ್ಯೋರ್ ಕಾಂಗ್ರೆಸ್ನಲ್ಲಿದ್ದವರು, ಮೊನ್ನೆ ಬಂದವರು, ಈ ಥರದ್ದು ಯಾವ್ದ್ರಲ್ಲೂ ಕೂಡ ಭಾವನೆ ಇಲ್ಲ. ಎಸ್.ಎಂ. ಕೃಷ್ಣ ಅವರು ನಮ್ಮನ್ನು ಅಗಲ್ ಬಿಟ್ರಲ್ಲ ಅನ್ನುವಂಥದ್ದೊಂದು ಬೇಸರ. ಆಮೇಲೆ ಈ ಥರನ ಅಂತ ಅಂತ್ಯ ಸಂಸ್ಕಾರ ಅಥವಾ ಅಂತ್ಯಕ್ರಿಯೆ, ಅಂತಿಮ ದರ್ಶನ ಎಲ್ಲ ವ್ಯವಸ್ಥೆಯನ್ನ ಬೇರೆ ಬೇರೆ ಪಕ್ಷದವರೆಲ್ಲ ಸೇರ್ ಮಾಡ್ತಾ ಇರುವಂಥದ್ದು, ಅವರೆಲ್ಲ ಬಂದು ಅಂತಿಮ ದರ್ಶನ ಪಡಿತಾ ಇರುವಂಥದ್ದು. ಇದೇ ಅಲ್ವಾ ನಿಜವಾದ ಅರ್ಥ ಅಜಾತ ಶತ್ರು ಅಂತ ಅಂದ್ರೆ ಯಾರಿಗೂ ಕೂಡ ಅವರೇನು ಶತ್ರುತ್ವವನ್ನು ಮುಂದುವರ್ಸ್ಕೊಂಡು ಹೋದಂಥವ್ರಲ್ಲ ಅಥವಾ ಬೆಳೆಸ್ಕೊಂಡು ಹೋದಂಥವ್ರಲ್ಲ. ಎಲ್ಲರ ಜೊತೆಗೂ ಬಹಳ ಸ್ನೇಹಮಯಿಯಾಗಿದ್ದಂಥವ್ರು. ಅದರ ಜೊತೆಗೇನೆ ಆಮೇಲೆ ಬಹಳ ಮಂದಿ ಕೆಲ ವಿಚಾರಗಳನ್ನ ಹಿಂದೆ ಎಲ್ಲ ಇವ್ರ ವಿರುದ್ಧ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಕೆಲವು ವಿಚಾರ ಸೂಟು ಬೂಟು ಅನ್ನುವಂಥ ರೀತಿಯಾಗಿ ಬಹಳ ವೈಟ್ ಕಾಲರ್ಡ್ ರಾಜಕಾರಣಿ ಅನ್ನುವಂಥ ರೀತಿಯಾಗಿ ಕೆಲವರು ಆರೋಪ ಮಾಡಿದ್ದು ಅದೆಲ್ಲ ಏನೇ ಇರ್ಬೋದು. ಬಟ್ ವಿಚಾರ ಅಂತ ಅಂದ್ರೆ ಅಂತಿಮವಾಗಿ ಅವ್ರು ತೆಗೆದುಕೊಂಡಂಥ ಕೆಲ ಡಿಸಿಷನ್ಸ್ ಏನಿದ್ವು ಅವು ಬಹಳ ಬಡ ವರ್ಗಕ್ಕೆ ಅನುಕೂಲ ಆಗುವಂಥ ಡಿಸಿಷನ್ಸು. ಬಿಸಿ ಊಟ, ಲಕ್ಷಾಂತರ ಮಕ್ಕಳು ಶಾಲೆ ಕಡೆ ಮುಖ ತಿರುಗಿ ಅವರು ಓದು ಬರಹಕ್ಕೆ ಮನ್ನಣೆ ಕೊಡುವಂತ ನಿಟ್ಟಿನಲ್ಲಿ ಬಿಸಿ ಊಟ ಎಂತ ಕ್ರಾಂತಿ ಮಾಡ್ತು. ಅದೇನೆಲ್ಲ ಶ್ರೀಮಂತರಿಗೆ ಅನುಕೂಲ ಆಗಿದ್ದಲ್ಲ, ಬಡ ಮಕ್ಕಳಿಗೆ ಅನುಕೂಲ ಆದಂಥದ್ದು. ಯಶಸ್ವಿನಿ ಯೋಜನೆ ಸಾವಿರಾರು ರೋಗಿಗಳಿಗೆ ಬಹಳ ಅನುಕೂಲ ಆದಂಥದ್ದು. ಆಮೇಲೆ ಅದರ ಜೊತೆಗೇನೆ ಈ ಸ್ತ್ರೀ ಶಕ್ತಿ, ಈಗ ಎಷ್ಟೋ ಕಡೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹಳ್ಳಿ ಭಾಗದಲ್ಲೆಲ್ಲ ಮಹಿಳೆಯರು ಅವ್ರಿಗೆ ಏನಾದ್ರು ಒಂದು ಸಾಲ ತೆಗೆದುಕೊಳ್ಳೋದು ಅಥವಾ ಒಂದು ಚೀಟಿ ಕಟ್ಟೋದು ಇದೆಲ್ಲ ಬಹಳ ಸುಸೂತ್ರವಾಗಿ ನಡ್ಕೊಂಡು ಅವರೊಂದು ಆರ್ಥಿಕವಾಗಿ ಸಬಲ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಇಂಥ ಸ್ತ್ರೀ ಶಕ್ತಿ ಸಂಘಗಳು. ಅದೆಲ್ಲದಕ್ಕೂ ಕೂಡ ಅಡಿಪಾಯ ಹಾಕಿ ಅದನ್ನ ತಮ್ಮ ಒಂದು ಬಹಳ ಮುತುವರ್ಜಿಯನ್ನು ವಹಿಸಿ ನೆರವೇರಿಸಿದವರು ಎಸ್.ಎಂ. ಕೃಷ್ಣ ಅವರು.